ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ. ಕಾಂತಾರಾನು ನಾನ್ ಚೂಸ್ ಮಾಡ್ಲಿಲ್ಲ, ಯುವಾನು ನಾನ್ ಚೂಸ್ ಮಾಡ್ಲಿಲ್ಲ. ರಿಷಬ್ ಸರ್ ಜೊತೆ ಕಲ್ತಾಗ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದ್ ಕಲ್ತೆ. ಟಪಾಂಗುಚಿ ಹಾಡುಗಳಿರುತ್ತಲ್ಲ ಅದೆಲ್ಲ ಯು ಗೆಟ್ ದಟ್ ಮೋಟಿವೇಶನ್. ಒಂದು ಆರ್ಟಿಸ್ಟ್ಗೆ ಭಾಷೆ ಇದೆ ಬಟ್ ಆರ್ಟ್ ಭಾಷೆ ಇಲ್ಲ. ನಾನು 96 ಬಾರ್ನ್, ಸೊ ಐ ಥಿಂಕ್ ಐ ಫಾಲ್ ಇನ್ ಟು ದ ಮಿಲೇನಿಯಲ್ ಕ್ಯಾಟಗರಿ ಅನ್ಸುತ್ತೆ. ನಮಸ್ಕಾರ ಎಲ್ರಿಗೂ, ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ನಾಯಕಿ ಸಪ್ತಮಿ ಗೌಡ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಸಿಂಪಲ್ ಸ್ಕೆಚ್ ಪೆನ್ ಮೇಲೆ ಒಂದೊಂದು ಚಿಟ್ ಅಂಟಿಸಿದೀವಿ. ನೀವು ಒಂದೊಂದೇ ನಂಗೆ ಪಿಕ್ ಮಾಡಿ ಕ್ಯಾಮ್ರಾಗ್ ತೋರಿಸಿದ್ರೆ ನಾನು ಅದಕ್ಕೆ ತಕ್ಕ ನಿಮ್ಗೆ ಕ್ವೆಶ್ಚನ್ಸ್ ಕೇಳ್ತೀನಿ. ಓಕೆ, ವಿಲ್ ಸ್ಟಾರ್ಟ್. ಲ್ಯಾಂಗ್ವೇಜ್. ಸೊ ಇದು ಸಾಕಷ್ಟು ಚರ್ಚೆ ಆಗುವಂತ ವಿಷಯ. ಯಾವಾಗ್ಲೂ ಒಬ್ಬ ಆರ್ಟಿಸ್ಟಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಬಾರ್ದು ಅಂತ ನನ್ನ ಅನಿಸಿಕೆ ಅದು. ಬಟ್ ಸಾಕಷ್ಟು ಜನ ಏನ್ ಅನ್ಕೋತಾರೆ ಅಂತಂದ್ರೆ, ಇಲ್ಲಿಂದ ಬೇರೆ ಲ್ಯಾಂಗ್ವೇಜ್ಗೆ ಹೋಗುವಂತ ಆಕ್ಟರ್ಸು, ಟೆಕ್ನಿಷಿಯನ್ಸು ತುಂಬಾ ಜನ ಹೆಮ್ಮೆ ಪಡ್ತಾರೆ. ಬಟ್ ಕೆಲವರು ಅದನ್ನ ಖಂಡಿಸ್ತಾರೆ, ಹೋಗ್ಬಾರ್ದು ಅವರು ಕನ್ನಡದಲ್ಲೇ ಇರಬೇಕು ಅಂತ. ನಿಮ್ಮ ಪ್ರಕಾರ ಈ ಒಂದು ಸಿಚುವೇಶನ್ ಹೇಗೆ ಪರ್ಸೀವ್ ಮಾಡ್ತೀರಾ? ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೇಕಾ ಬೇಡವಾ ಒಬ್ಬ ಆರ್ಟಿಸ್ಟಿಗೆ? ನನ್ಗೆ ಯಾವಾಗ್ಲೂ ಫ್ರಮ್ ದ ಬಿಗಿನಿಂಗ್ ಮುಂಚೆಯಿಂದನೂ ನನ್ಗಿದ್ದು ಒಂದೇ, ಅದು ಅವ್ರವ್ರ ಪರ್ಸನಲ್ ಚಾಯ್ಸ್. ಫಸ್ಟ್ಲಿ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇಲ್ಲೇ ಇದ್ರು, ಇಲ್ಲೇ ಬೆಳೆದ್ರು, ಗಂಧದ ಗುಡಿನೇ ಅವ್ರ ಮನೆ. ಸೊ ಅದೇ ಪುನೀತ್ ಸರ್ದು ದಟ್ ವಾಸ್ ದ ಥಿಂಗ್. ಬಟ್ ಎಲ್ರಿಗೂ ಅದೇ ರೀತಿ ಇರುವಾಗ ಶಿವಣ್ಣ ಹಂಗಿಲ್ಲ. ಶಿವಣ್ಣ ಇಸ್ ಗೋಯಿಂಗ್, ಅವರು ಕ್ಯಾಪ್ಟನ್ ಮಿಲ್ಲರ್ ಮಾಡಿದ್ರು, ಎಲ್ಲ ಗೋಸ್ಟ್ ಜೈಲರ್ ಆಯ್ತು, ಎಲ್ಲ ಸಿನಿಮಾ ಆಯ್ತು. ಸೊ ಅದು ಅವ್ರವ್ರ ಪರ್ಸನಲ್ ಚಾಯ್ಸ್. ಯಾಕಂದ್ರೆ ನನಗೆ ಯಾವಾಗ್ಲೂ ನಾನ್ ನಂಬಿರೋದೇನಂದ್ರೆ, ಒಂದು ಆರ್ಟಿಸ್ಟ್ಗೆ ಭಾಷೆ ಇದೆ ಬಟ್ ಆರ್ಟ್ಗೆ ಭಾಷೆ ಇಲ್ಲ. ನಾವು ಪ್ರಾಮುಖ್ಯತೆ ಫಸ್ಟ್ ಹೋಗಲ್ಲಿ ಕೆಲಸ ಮಾಡಕ್ ಕೊಡೋದು ಆರ್ಟ್ಗೆ. ಬಟ್ ಅಲ್ಲಿ ಆರ್ಟ್ ನಾವ್ ಅಲ್ಲಿಗೆ ಹೋಗಿ ನಾವ್ ಕೆಲಸ ಮಾಡಿದ್ವಿ ಅಂದ ತಕ್ಷಣ ಆ ಭಾಷೆ ನನ್ನ ಭಾಷೆ ಆಗಲ್ಲ. ಕರೆಕ್ಟ್. ಸೊ ನಿಮ್ ಭಾಷೆ ಯಾವ್ದು ಅಂತ ನೀವ್ ಫಸ್ಟ್ ಅದನ್ನ ಯು ಶುಡ್ ಬಿ ವೆರಿ ಸರ್ಟನ್. ನನಗ್ ಗೊತ್ತು ನನ್ನ ಭಾಷೆ ಕನ್ನಡ. ಸೊ ನಾನು ಎಲ್ಲೇ ಹೋಗಿ ಯಾವ್ದೇ ದೇಶ ಸುತ್ಕೊಂಡ್ಬಂದ್ರು ನನ್ನ ಮನೆ ಯಾವತ್ತೂ ಇಲ್ಲೇ ಇರುತ್ತೆ. ನನ್ನ ತಂದೆ ತಾಯಿ ಚೇಂಜ್ ಆಗಕ್ಕಾಗಲ್ಲ ಅಂದ್ರೆ ನನ್ನ ಭಾಷೆ ಚೇಂಜ್ ಆಗಕ್ಕಾಗಲ್ಲ. ಕರೆಕ್ಟ್. ಸೊ ನನ್ನ ತಂದೆ ಇವರೇ, ಸೊ ನನ್ನ ಐಡೆಂಟಿಟಿ ಇದೆ. ಸೊ ಅದನ್ನ ನಾನು ಯಾವಾಗ್ಲೂ ನನ್ನ ಜೊತೆ ತುಂಬಾ ಪ್ರೌಡಾಗಿ ಕ್ಯಾರಿ ಮಾಡ್ತೀನಿ. ನಾನು ಎಲ್ಲ ಕಡೆ ಹೇಳ್ಕೊಂಡು, ಹೌದು ನಾನು ಕನ್ನಡದ ಹುಡುಗಿ. ಯಾಕಂದ್ರೆ ಇವತ್ತು ನಮ್ ಸಿನಿಮಾಗಳಿಗೆ ಬ್ಯಾರಿಯರ್ ಇಲ್ಲ. KGF ಆಗಿರ್ಬೋದು, ಕಾಂತಾರ, ಚಾರ್ಲಿ 777, ಸಪ್ತಸಾಗರದ ಆಚೆ ಎಲ್ಲ ಬ್ಯಾರಿಯರ್ಸ್ನ ಮುರಿದು ಹೋಗಿರೋಂಥ ಸಿನಿಮಾಗಳಿವೆಲ್ಲ. ಸೊ ಅದಕ್ಕೋಸ್ಕರ ನಮಗ್ ನಾವ್ ಆ ಬ್ಯಾರಿಯರ್ ಹಾಕೊಬಾರ್ದು. ಬಟ್ ನಮ್ ಐಡೆಂಟಿಟಿ ಇರಬೇಕು, ನಮ್ಮ ಅಸ್ತಿತ್ವ ಯಾವುದು ಅಂತ ನಾವು ಪ್ರಾಬಬ್ಲಿ ಮರಿಬಾರ್ದು. ಸೊ ಅಗೇನ್ ಅದು ಅವ್ರವ್ರ ಕಲ್ಪನೆಗಳಿಗೆ ಅವ್ರವ್ರು ಏನೇನು ಅನ್ನೋದು ಅದ್ ಬಿಟ್ಟಿರೋದು. ಓಕೆ, ವೆರಿ ವೆಲ್ ಸೆಟ್. I'll go next to ಆಕ್ಟಿಂಗ್. ಓಕೆ, ಆಕ್ಟಿಂಗ್ ಅಂತ ಬಂದಾಗ ನೀವು ಸಾಕಷ್ಟು ಬೇರೆ ಬೇರೆ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದೀರಾ. ಒಬ್ಬೊಬ್ರದ್ದು ಒಂದೊಂದು ಸ್ಕೂಲ್ ಆಫ್ ಥಾಟ್ ಇರುತ್ತೆ. ಸೂರಿ ಸರ್ದೇ ಬೇರೆ ತರ ಮೆಥಡ್ ಇರುತ್ತೆ, ರಿಷಬ್ ಶೆಟ್ರದ್ದೇ ಬೇರೆ, ಅಂಡ್ ಇವಾಗ ಸಂತೋಷ್ ಆನಂದ್ರಾಮ್ ಅವ್ರದ್ದು ಬೇರೆ. ನೀವು 3 ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದಾಗ ಅಫ್ಕೋರ್ಸ್ ಡೆಫಿನೆಟ್ಲಿ ಏನೋ ಒಂದೊಂದು ಚಿತ್ರದಿಂದ ಒಂದೊಂದು ಕಲ್ತಿರ್ತಾರೆ. ಈ 3 ಡೈರೆಕ್ಟರ್ಸ್ ಇಂದ ನೀವೇನ್, ವಾಟ್ ಡಿಡ್ ಯು ಟೇಕ್ ಅವೇ ಫ್ರಮ್ ದೆಮ್? ಅಂದ್ರೆ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸಿಗ್ನೇಚರ್ ಸ್ಟೈಲ್ ಫಾರ್ ಶೋರ್. ಬಟ್ ಎವ್ರಿಬಡಿ ಗೇವ್ ಮಿ ದಟ್, ಅಂದ್ರೆ ಆ ಫ್ರೀಡಮ್ ಇತ್ತು, ಆ ಸ್ಪೇಸ್ ಇತ್ತು. ಸೂರಿ ಸರ್ ಜೊತೆ ಕೆಲಸ ಮಾಡಿದಾಗ ಎನಿ ಟೈಮ್ ಎನಿಥಿಂಗ್ ಆಸ್ ಅನ್ ಆಕ್ಟರ್ ಬಿ ಪ್ರಿಪೇರ್ಡ್ ಅನ್ನೋದು ಕಲಿತೆ. ಬಿಕಾಸ್ ಹಿ ಚೇಂಜಸ್ ಎವ್ರಿಥಿಂಗ್ ಆನ್ ಸ್ಪಾಟ್. ಬಂದು ದ ಮೂಡ್ ಆಫ್ ದ ಸೀನ್ ಅದು ಚೇಂಜ್ ಆಗ್ಬೋದು, ಡೈಲಾಗ್ ಚೇಂಜ್ ಆಗ್ಬೋದು, ಏನೇನೋ ಚೇಂಜ್ ಆಗುತ್ತೆ. ಸೊ ಅದನ್ನ ಕಲಿತೆ. ಅಂಡ್ ರಿಷಬ್ ಸರ್ ಜೊತೆ ಕಲಿತಾಗ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಕಲಿತೆ. ಒಂದು ಪಾತ್ರದೊಳಗಡೆ ನೀವು ಆ ಪಾತ್ರ ಆಗ್ಬೇಕು ಅಂದ್ರೆ ಆ ಪಾತ್ರ ಜೊತೆ ಟ್ರಾವೆಲ್ ಮಾಡಬೇಕು, ಪ್ರಿಪೇರ್ ಆಗ್ಬೇಕು ಅನ್ನೋದು ಕಲಿತೆ. ಅಂಡ್ ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗೂ ಅಷ್ಟೇ, ದಟ್ ಅಪಾರ್ಟ್ ಫ್ರಮ್ ಪ್ರಿಪರೇಷನ್ಸ್ ಎಲ್ಲಾದ್ರ ಜೊತೆಗೂ ನೀವೊಂದು ಕಮರ್ಷಿಯಲ್ ಎಲಿಮೆಂಟ್ ಅನ್ನೋದು ಒಂದು ಆ ಎಲಿಮೆಂಟ್ ಇದ್ದಾಗ ಆ ಸಿನಿಮಾದಲ್ಲಿ ಅದಕ್ಕೆ ಆದಂತ ಒಂದು ತಯಾರಿ ನಡೆಯುತ್ತೆ. ಬಿ ಇಟ್ ಫಿಸಿಕಲ್ ಚೇಂಜಸ್ ಆಗಿರ್ಬೋದು, ಅಥವಾ ಲೈಕ್ ಇನ್ಸೈಡ್ ಅ ಕ್ಯಾರೆಕ್ಟರ್, ವಾಟ್ ಎವರ್ ಇಟ್ ಇಸ್. ಯಾಕಂದ್ರೆ ಪೀರಿಯಡ್ ವೈಸು ಅಷ್ಟೇ, ನೀವು ನೋಡೋ ರೀತಿ ಅಷ್ಟೇ. ಅಂಡ್ ಟು ಬಿ ಪೇಷಂಟ್, ಬೇಸಿಕಲಿ ಕ್ಯಾರೆಕ್ಟರ್ ಜೊತೆ ಯು ಹ್ಯಾವ್ ಟು ಬಿ ಪೇಷಂಟ್. ನೀವು ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಯಾವುದೋ ಒಂದು ಅಂಶನ ಆ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗಬೇಕು. ಸೊ ಸಿರಿ ಅನ್ನೋದ್ ಜೊತೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ಸೊ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಆ ವಿಷಯ ಕನೆಕ್ಟ್. ಸೊ ಯಾವ್ದಾದ್ರು ಆ ತರ ವಿಷಯನ ಕನೆಕ್ಟ್ ಮಾಡಿದಾಗ ಪಾತ್ರ ಪ್ಲೇ ಮಾಡೋದು ಈಸಿ ಅಂತ. ನೆಕ್ಸ್ಟ್ ಪ್ಲೇ ಲಿಸ್ಟ್. ಓಕೆ, ನಿಮ್ಮ ಟೇಸ್ಟ್ ಆಫ್ ಮ್ಯೂಸಿಕ್ ಬಗ್ಗೆ ನಮ್ಮ ಆಡಿಯನ್ಸ್ಗೂ ಐಡಿಯಾ ಇಲ್ಲ, ಬಿಕಾಸ್ ಇಟ್ಸ್ ಸಮಥಿಂಗ್ ವೆರಿ ಪರ್ಸನಲ್. ಮ್ಯೂಸಿಕ್ ಕೇಳುವಂಥದ್ದು
ನಿಮ್ಮ ಫೇವ್ರೆಟ್ ಜಾನ್ರ್ ಆಫ್ ಮ್ಯೂಸಿಕ್ ಯಾವುದು ಸಪ್ತಮಿ? ಚೇಂಜಸ್, ಮೂಡ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತದು. ಒಂದೊಂದ್ ದಿನ ಒಂದೊಂದಿರುತ್ತೆ. ಬಟ್ ನಾನು ಜಿಮ್ಮಲ್ಲಿ ಬೇಸಿಕಲಿ ಜಾಸ್ತಿ ಕೇಳೋದು. ಅದರ್ವೈಸ್ ಐ ಆಮ್ ನಾಟ್ ಲೈಕ್ ಆಲ್ವೇಸ್ ಲಿಸನಿಂಗ್ ಟು ಮ್ಯೂಸಿಕ್ ತರ. ಜಿಮ್ಮಲ್ಲಿ ಜಾಸ್ತಿ ಕೇಳೋದು. ಅಂಡ್ ಜಿಮ್ಮಲ್ಲಿ ಯಾವಾಗ್ಲೂ ಆನ್ ಲೂಪ್ ಹೋಗೋದು ಶಿವ್ ತಾಂಡವ್. ಸೊ ದಟ್ ಇಸ್ ಆನ್ ಲೂಪ್. ಸೊ ನನ್ಗೆ ಐ ಡೋಂಟ್ ನೋ, ಇಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಎನರ್ಜಿ. ಸೊ ಶಿವ್ ತಾಂಡವ ಯಾವಾಗ್ಲೂ ಆ ಸ್ತೋತ್ರ ಹೋಗ್ತಾ ಇರುತ್ತೆ ಆನ್ ಲೂಪ್ 5 minutes. ಸೊ ನಾನು 60 minutes ಏನಾದ್ರು ಮಾಡ್ತಾ ಇದ್ರೆ ಸೊ 12 times ಅದನ್ನ ಕೇಳಿಸ್ಕೊಂಡಿರ್ತೀನಿ. ಇಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಎನರ್ಜಿ ಅಂಡ್ ವೈಬ್ಸ್ ಆರ್ ವೆರಿ ಗುಡ್. ಅದ್ ಬಿಟ್ಟು ನಂಗೆ ಕನ್ನಡ ಸಿನಿಮಾ ಹಾಡುಗಳು, ಎಸ್ಪೆಷಲಿ ಈ ಟಪಾಂಗುಚಿ ಹಾಡುಗಳಿರುತ್ತಲ್ಲ, ಸೊ ನಂಗೆ ನಿದ್ದೆ ಏನಾದ್ರೂ ಲೈಕ್ ಏನೋ ಮೂಡ್ ಇಲ್ಲ, ಎದ್ದು ಮಾಡಕ್ಕೆ ಮೋಟಿವೇಶನ್ ಇಲ್ಲ ಅಂದ್ರೆ ಅದ್ ಹಾಕಿದ ತಕ್ಷಣ ಅದೊಂದು ಮೋಟಿವೇಶನ್ ಬರುತ್ತೆ. ಏನಾದ್ರು ಅಂತ ಅದೆಲ್ಲ ಯು ಗೆಟ್ ದಟ್ ಮೋಟಿವೇಶನ್. ಸೊ ದೋಸ್ ಕೈಂಡ್ ಆಫ್ 5 ಸಾಂಗ್ಸ್ ನಿಮ್ ಪ್ಲೇ ಲಿಸ್ಟ್ ಅಲ್ಲಿ ಏನಾದ್ರೆ ಯಾವ್ದಾದ್ರು? ಫಸ್ಟ್ ಇಸ್ ಶಿವ್ ತಾಂಡವ್. ಅದಾದ್ಮೇಲೆ ಐ ಥಿಂಕ್ ರೀಸೆಂಟ್ಲಿ ನಾನು ಆನ್ ಲೂಪ್ ಕೇಳಿದ್ದು, ಮುಂಚೆ ಅಂದ್ರೆ 1 year ಬ್ಯಾಕ್ ಕೇಳಿದ್ರೆ ನಂದೇ ಹಾಡಿರ್ತಾ ಇತ್ತು. ಇವಾಗ್ಲೂ ನಂದೇ ಕವಿತೆ ಇದೆ, ಕವಿತೆ ಇದೆ ಫಾರ್ ಶೋರ್. ಅದಾದ್ಮೇಲೆ ಸಿಂಗಾರ ಸಿರಿನೂ ಇರುತ್ತೆ. ಆಮೇಲೆ ಓಂ ಶಾಂತಿ ಓಂ ಅಲ್ಲಿ ಐ ಲೈಕ್ ದ ಸಾಂಗ್ ಅದಲ್ಲ, ಅದು ಇನ್ನೊಂದಿದೆ ಕೇಕೆ ಹಾಡ್ರದು ಆಕೋ ಮೇ ಥೇರಿ ಅಜಬ್ ಸಿ ಕಹಾನಿ. ಐ ಲೈಕ್ ದಟ್ ಸಾಂಗ್. ಐ ಥಿಂಕ್ ದ ಪ್ರಾಬಬ್ಲಿ 4th one ನನ್ನ ಫ್ರೆಂಡ್ ಒಬ್ಬ ಈಸ್ ಇನ್ ದ US ಇವಾಗ, ಅನಿಕೇತ್ ಅಂತ. ರ್ಯಾಂಡಮ್ ಫೈಂಡಿಂಗ್, ಇದುವರೆಗೂ ನಂಗೆ ಆ ಭಾಷೆ ಯಾವುದು ಅಂತಾನು ಗೊತ್ತಿಲ್ಲ. ಮಧ್ಯದಲ್ಲಿ ಹಂಗರ್ ಅಂತ ಬರುತ್ತೆ ಅಷ್ಟೇ. ಸೊ ಐ ಡೋಂಟ್ ಇವನ್ ನೋ ಏನದು ಭಾಷೆ ಅಂತ. ಸೊ ಪ್ರಾಬಬ್ಲಿ ದಟ್ ವಿಲ್ ಬಿ. ಐ ಲೈಕ್ ದ ಬೀಟ್ ಆಫ್ ದ ಮ್ಯೂಸಿಕ್, ಚೆನ್ನಾಗಿದೆ ಅದಕ್ಕೋಸ್ಕರ. ಸೂಪರ್. ಎಸ್. ನೆಕ್ಸ್ಟ್, ಸೊ ಟ್ರಾವೆಲ್ ಜರ್ನಿ ಅಂದ್ರೆ ನಿಮ್ ಪ್ರಕಾರ ಏನು ಸಪ್ತಮಿ? ಸಿ ನನ್ಗೆ ಐ ಡೋಂಟ್ ನೋ ಅಬೌಟ್ ದ ಡೆಸ್ಟಿನೇಷನ್. ನನ್ಗೆ ಸಿ ಯಾವ್ದೇ ಇವಾಗ ನನ್ಗೆ ಇಲ್ಲಿಂದ ನೀವು ನನ್ನ ಮೈಸೂರಿಗೆ ಕರ್ಕೊಂಡು ಹೋದ್ರು ಐ ನೋ ನಾನು ಮೈಸೂರ್ಗೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಎವ್ರಿ ಟೈಮ್ ನಾನು ಮೈಸೂರ್ಗೆ ಹೋದಾಗ್ಲೂ ಜರ್ನಿ ಒಂದೇ ಇರಲ್ಲ. ಸೊ ಫಾರ್ ಮೀ ಇಲ್ಲಿಂದ ನಾನು ಮೈಸೂರ್ಗೆ 2 hours, ಇವಾಗ ಹೈವೇ ಆದ್ಮೇಲೆ ಇನ್ನೂ ಬೇಗ, ಬಟ್ ಸ್ಟಿಲ್ ಹೋಗ್ತೀನಿ. ಆ ಪ್ರೋಸೆಸ್ ಐ ಎಂಜಾಯ್ ಅ ಲಾಟ್. ಸೊ ನನ್ಗೆ ಆ ಜಾಗ ನೋಡ್ಬಿಡ್ತೀನಿ, ಮುಗ್ದೋಗುತ್ತೆ. ಇಟ್ ಡಸ್ ನಾಟ್ ಮ್ಯಾಟರ್. ಇವಾಗ ಗ್ರೀಸ್ಗೆ ಹೋಗ್ತೀನಿ, ಮೈಸೂರ್ ಪ್ಯಾಲೇಸ್ಗೆ ಹೋಗೋದ, ನಾನ್ ಮೈಸೂರ್ ಪ್ಯಾಲೇಸ್ಗೆ ಎಷ್ಟ್ ಸತಿ ನೀವ್ ಕರ್ಕೊಂಡ್ ಹೋದ್ರು ಅಷ್ಟ್ ಸತಿನೂ ನಾನು ವಾವ್ ಅಂತಾನೆ ನೋಡ್ತೀನಿ. ನೀವು ನನ್ನ ಬೇಲೂರು ಹಳೆ ಬೀಳುಗ್ ಎಷ್ಟೇ ಸತಿ ಕರ್ಕೊಂಡ್ ಹೋದ್ರು ಅಷ್ಟ್ ಸತಿನೂ ನನ್ ಗೈಡ್ ಜೊತೆನೆ ಹೋಗ್ತೀನಿ. ನಾನು ಪ್ರತಿ ಸತಿ ಅವ್ರ ಕತೆ ಕೇಳ್ತೀನಿ. ನನ್ಗ ಹಿಸ್ಟ್ರಿ ಆಗಿರ್ಬೋದು, ಅಂದ್ರೆ ನಮ್ ಪ್ಯಾಲೇಸ್ ಕಟ್ಟಿರೋ ರೀತಿ ಆಗಿರ್ಬೋದು, ಇಟ್ ಜಸ್ಟ್ ವೆರಿ ಮೆಸ್ಮರೈಸಿಂಗ್. ಹೆಂಗ್ ಸಾಧ್ಯ ಇದೆಲ್ಲ ಕಟ್ಟಿರೋದು ಅಂತ. ಅದಾದ್ಮೇಲೆ ದ ಓನ್ಲಿ ಥಿಂಗ್ ದಟ್ ಐ ರಿಮೆಂಬರ್ ಪ್ರಾಬಬ್ಲಿ ಇಸ್ ದ ಜರ್ನಿ, that process. So for me, more than the destination, I should enjoy the journey ಅಷ್ಟೇ. So ಯಾವ್ದೋ ಒಂದು ಡೆಸ್ಟಿನೇಷನ್ಗೆ ಎಲ್ಲೋ ಹೋಗ್ಬೇಕು ಅಂದಾಗ ನನ್ಗೆ ಈ ಪ್ಯಾಕೇಜ್ ಟೂರ್ಸ್ಗೆ ಹೋಗಕ್ ಇಷ್ಟ ಇಲ್ಲ. ಅಂದ್ರೆ ಏನಂದ್ರೆ ಒಂದ್ಸತಿ ನನ್ನ ಅಪ್ಪ ಅಮ್ಮ ನನ್ ಕರ್ಕೊಂಡೋಗಿದ್ರು ದುಬೈಗೆ. ಅಲ್ಲೋಗ್ಬಿಟ್ಟು ಯಾವ್ದೋ ಇಡ್ಲಿ ವಡೆ ಸಾಂಬಾರ್ ತಿನ್ಸ್, ನನ್ ದುಬೈಗೆ ಬಂದ್ರು ಇದೇ ತಿನ್ಸ್ತಾ ಇದಾರಲ್ಲ, ಅಲ್ಲಿ ಕಲ್ಚರ್ ಎಕ್ಸ್ಪೀರಿಯನ್ಸ್. ನನಗೆ ಆ ಪ್ಯಾಕೇಜ್ ಟ್ರಿಪ್ ಅನ್ನೋದು ಇಷ್ಟ ಇಲ್ಲ. ನಮ್ಮ ಆಡಿಯನ್ಸ್ಗೆ ಈ ಒಂದು 5 ಡೆಸ್ಟಿನೇಷನ್ಗೆ ನೀವು ಹೋಗ್ಲೇಬೇಕು ಅನ್ನೋದಾದ್ರೆ ಯಾವ್ದ್ಯಾವ್ದು? ಹಂಪಿ, ಕಾಶ್ಮೀರ್ ಫಸ್ಟ್ಲಿ. ಯಾಕಂದ್ರೆ ಐ ಡೋಂಟ್ ಥಿಂಕ್ ಇಡೀ ವರ್ಲ್ಡ್ ಅಲ್ಲಿ ಹಂಪಿ ತರ ಜಾಗ ನಾನು ಎಲ್ಲೂ ನೋಡಿಲ್ಲ, ಸಾಧ್ಯನೇ ಇಲ್ಲ. ಕಲ್ಚರ್ ವೈಸ್ ಆಗಿರ್ಬೋದು, ವೆಲ್ತ್ ವೈಸ್ ಆಗಿರ್ಬೋದು, ಬ್ಯೂಟಿಫುಲ್. ಕಾಶ್ಮೀರ್ ಖಂಡಿತ, ಯಾಕಂದ್ರೆ ವಾಡ ಅಂದ್ರೆ ಆ ಜಾಗ ನೋಡೋಕೆನೆ ಒಂದು ಖುಷಿ ಆಗತ್ತೆ. ಹೌದು. ನನಗೆ ದಟ್ ಐ ವೆಂಟ್ ಅಂಡ್ ಐ ಎಂಜಾಯ್ಡ್ ತುಂಬಾ ವಾಸ್ ಗ್ರೀಸ್. ಓಕೆ, ತುಂಬಾ ಚೆನ್ನಾಗಿತ್ತು. ಐ ವೆಂಟ್ ಫಾರ್ 10 days. ಐ ಹ್ಯಾಡ್ ಅ ಲಾಟ್ ಆಫ್ ಫನ್. ಸೊ ಇನ್ನೊಂದು ಐ ವಾಂಟ್ ಟು ಗೋ ಟು ಇಸ್ ಮಾಚು ಪಿಚ್ಚು. ಓಕೆ, ಸೊ ಲೆಟ್ಸ್ ಸಿ ವೆನ್ ದಟ್ ವಿಲ್ ಹ್ಯಾಪನ್ ಅಂತ. ನೆಕ್ಸ್ಟ್, ಓಕೆ, ಜನರೇಷನ್ ಅಂತ ಬಂದಾಗ ಸಪ್ತಮಿ ಇಸ್ ಅ ಮಿಲೇನಿಯಲ್ ಅಥವಾ ಜೆನ್ಜಿ ಕಿಡ್? I am a Gen Z. No, I'm a millennial. Yeah, okay. But I'm 96 born, so I think I fall into the millennial category ಅನ್ಸುತ್ತೆ. ಸೊ ಈ ಮಾಮೂಲಿ ಜೆನ್ಜಿ ಮಿಲೇನಿಯಲ್ ಡಿಬೇಟ್ ನಡೀತಾನೆ ಇರುತ್ತೆ. But I'm very cool. I know Gen Z. So my sister 2000 ಅವಳು. So she falls into the Gen Z category. I'm cooler than my sister. If she's watching the interview, ಅವಳು ತುಂಬಾ ನನ್ನ ಕೋಪ ಬಂದು ಬೈತಾಳೆ. But yeah, no, I stay up with the trends.
ನಾಟ್ ಬಿಕಾಸ್ ಐ ವಾಂಟ್ ಟು ಬಿ ಕೂಲ್ ಆರ್ ಎನಿಥಿಂಗ್ ಆ ಥರ ಅಲ್ಲ, ಬಿಕಾಸ್ ನನ್ಗೆ ಯಾವುದೇ ಏಜ್ ಗ್ರೂಪ್ ಅವ್ರ ಜೊತೆ ಮಿಂಗಲ್ ಆಗ್ತೀನಿ. ಸೊ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಇವಾಗ 5th ಸ್ಟ್ಯಾಂಡರ್ಡ್ ಹೋಗೋಂತ ಹುಡುಗಿ ಇದ್ದಾಳೆ, ಅವಳು ನನ್ನ ಜೊತೆ ದಿನ ಇಡೀ ಆಟ ಆಡ್ತಾಳೆ. ಸೊ ಅವಳು ಮಾತಾಡೋದೆಲ್ಲ ಕೇಳಿಸ್ಕೊಂತ ಇರ್ತೀನಲ್ಲ. ಸೊ ಐ ಕ್ಯಾನ್ ಜೆಲ್ ವಿತ್ ಎನಿ ಏಜ್. ಐ ಕ್ಯಾನ್ ಜೆಲ್ ವಿತ್ ಮೈ ಅಜ್ಜಿ ಆಲ್ಸೋ, ಹೂಸ್ 85 years old, ವಿತ್ ಹರ್ ಆಲ್ಸೋ. So I can stay if I want to. If I don't care about the trend, I don't ಅಷ್ಟೇ. That's so Gen Z versus millennial ಅಂದ್ರೆ ನಂಗೆ ಏನಿಲ್ಲ. I have friends of every age group. So no barriers. Yes, nothing as such. ಅಂದ್ರೆ ನೀವು ಜೆನ್ಸಿ ಮತ್ತೆ ಇದು ಮಿಲೇನಿಯಲ್ಸ್ ಜಗಳ ಆಡ್ತಿದ್ರೆ ಯಾರ್ ಕಡೆಗೆ ನಿಂತ್ಕೋತೀರಾ ಅಂತ? ಆತರ ಏನಿಲ್ಲ. ಐ ಆಮ್ ವೆರಿ ಕೂಲ್. ಐ ಕ್ಯಾನ್ ಫ್ಲಿಪ್ ಫ್ರಮ್ ದಿಸ್ ಸೈಡ್ ಟು ದಟ್ ಸೈಡ್ ಅಂತ. ಐ ಆಮ್ ಡೆಲುಲು ಸೊಲುಲು ಆಲ್ಸೋ. ಐ ನೋ ಎವ್ರಿಥಿಂಗ್. ಓಕೆ. ಸೊ ಇವಾಗಷ್ಟೇ ಟ್ರೆಂಡ್ಸ್ ಅಂದ್ರೆ ಫ್ಯಾಷನ್ ಅಂಡ್ ಟ್ರೆಂಡ್ಸ್. ಫ್ಯಾಷನ್ ಅಂದ ತಕ್ಷಣ ಸಪ್ತಮಿ ಪ್ರಕಾರ ಫ್ಯಾಷನ್ ಅಂದ್ರೆ ಏನು? ಇಸ್ ಸಮಥಿಂಗ್ ದಟ್ಸ್ ಕಂಫರ್ಟಬಲ್, ಮೇಕ್ಸ್ ಮೀ ಫೀಲ್ ಕಂಫರ್ಟಬಲ್. ಅನ್ಕಂಫರ್ಟಬಲ್ ಅನ್ಸ್ಬಾರ್ದು. ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅಂತಂದ್ರೆ ಅಯ್ಯೋ ಇವ್ರೇನ್ ಅನ್ಕೊಂತಾರ ಅವ್ರೇನ್, ಆ ತರ ಥಾಟ್ ಪ್ರಾಸೆಸ್ ಇರಬಾರ್ದು. ಅಂಡ್ ಐ ಲೈಕ್ ಟ್ರೈಯಿಂಗ್. ರೈಟ್ ನೌ ಐ ಹ್ಯಾವ್ ಲೈಕ್ ಒನ್ ಆಫ್ ಮೈ ಫ್ರೆಂಡ್ಸ್ ರಚನಾ ಅಂತ, ಹೂ ಇಸ್ ಸೋ ಇನ್ ಟು ಫ್ಯಾಷನ್ ಅಂಡ್ ಟ್ರೆಂಡ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಐ ಪಿಕ್ ಅಪ್ motivation, I mean like inspiration from her. And like now I've gone into this old money aesthetic. Okay. All that aesthetic. I've gone straight pants and linens and all of that kind of aesthetic is what I'm looking towards ivaga, because I like it. I like how that looks, Correct. All kinds, basic colors, basic outfits put together looks very classy and elegant. So moving old towards school. That, yeah. Okay. Towards that now. ಟ್ರೆಂಡ್ಸ್ ಅಂತ ಬಂದಾಗ ಈಗ ರೀಸೆಂಟ್ ಆಗಿ ಟ್ರೆಂಡ್ಸ್ ಅವರು ಒಂದು ಆಡ್ ಮಾಡ್ತಾರೆ. ಆ ಟ್ರೆಂಡ್ಸ್ ಅಲ್ಲ, ನಾನ್ ಹೇಳ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಏನೇನೋ ಟ್ರೆಂಡ್ ಆಗ್ತಾ ಇರುತ್ತೆ. ಇವಾಗ ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಟ್ರೆಂಡ್ ಆಗುತ್ತೆ. ಸೊ ಬೇಸಿಕ್ಲಿ ಎವ್ರಿಬಡಿ ಇಸ್ ಬಿಹೈಂಡ್ ಟ್ರೆಂಡ್ಸ್. ಇವಾಗ ಯಾವ್ದೋ ಒಂದು ಹಾಡ್ ಬಂದ್ರೆ ಅದಕ್ಕೆ ರೀಲ್ಸ್ ಮಾಡ್ತಾರೆ. ಮನ್ಸು ನಮ್ಗೆ ಒಳ್ಳೆ ಮಾಡಿದ್ರೆ ದೇವ್ರು ಅಂತೀರಾ. ಸೊ ಈ ತರದ ಟ್ರೆಂಡ್ಗಳು ಚಟಾಪಟ ಈ ತರ ಟ್ರೆಂಡ್ಸ್ ಎಲ್ಲ ಇದ್ದೇ ಇದೆ. ಸೊ ಸಿನಿಮಾದವ್ರು ಕೆಲವು ಟ್ರೆಂಡ್ಸ್ಗೆ ಹೊರತಾಗಿಲ್ಲ. ಸಿನಿಮಾ ಕೂಡ KGF ಮತ್ತೆ ಕಾಂತಾರದ ನಂತರ ಸಿನಿಮಾದವರು ಅಡಾಪ್ಟ್ ಮಾಡ್ಕೊಂಡಿರೋ ಟ್ರೆಂಡ್ ಯಾವುದು ಅಂತ? ಪ್ಯಾನ್ ಇಂಡಿಯಾ ಅನ್ಸುತ್ತೆ ನನ್ಗೆ. ಎವ್ರಿಬಡಿ ವಾಂಟ್ಸ್ ಟು, ಎಲ್ಲಾರುನು ನಮ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕು. ನಮ್ ಸಿನಿಮಾ ನಿಜ ದೇವ್ರಾಣೆ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಹೋಗಿದ್ದಲ್ಲ ಕಾಂತಾರನ. ನಾವ್ ಕನ್ನಡ ಸಿನಿಮಾನೇ ಮಾಡ್ಬೇಕು ಅಂತಿದ್ದೆ. ಅದಾಗದೆ ಜನರು ಪ್ರೀತಿ ಅವ್ರು ಇಷ್ಟಪಟ್ಟಿದ್ದಕ್ಕೆ ಅದೆಲ್ಲ ಅಂದ್ರೆ ನಮ್ ಕರ್ನಾಟಕದ ಬ್ಯಾರಿಯರ್ ಕ್ರಾಸ್ ಆಗಿ ಅದ್ ಪ್ಯಾನ್ ಇಂಡಿಯಾ ಸಿನಿಮಾ ಆಯ್ತು. ನಾವ್ ಯಾವ್ದನ್ನು ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಹೊರಟಿಲ್ಲ. ಅಂಡ್ ಇನ್ನೊಂದ್ ಪ್ರಾಬ್ಲಮ್ ಏನಾಗಿದೆ, ಎಲ್ರು ನಾನ್ ಆ ಸಿನಿಮಾ ಮಾಡಾದ್ಮೇಲೆ ದೇ ಥಿಂಕ್ ನಾನ್ ಬರೀ ಪ್ಯಾನ್ ಇಂಡಿಯಾ ಸಿನಿಮಾ, ಅದಲ್ದೆ ಮಧ್ಯದಲ್ಲಿ ಬಾಲಿವುಡ್ ಹೋಗಿ ಬಂದೆ. ಸೊ ಇಟ್ಸ್ ಬಿಕಮ್ ಹಿಂಗೆ ಅಂದ್ರೆ ನಾನ್ ಬರೀ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಆತರ ಅಲ್ಲ. ಇವಾಗ ನಾವ್ ಯುವ ಸಿನಿಮಾ ಮಾಡ್ತಾ ಇರೋದು ಒಂದ್ ಒಳ್ಳೆ ಕನ್ನಡ ಸಿನಿಮಾನ ನಮ್ ಕನ್ನಡ ಜನತೆ ಕೊಡ್ಬೇಕು ಅಂತ. ಇದನ್ ಮತ್ತೆ ಅವ್ರ ಪ್ರೀತಿ ಕೊಟ್ಟು ಅವ್ರ ಪ್ಯಾನ್ ಇಂಡಿಯಾ ಮಾಡ್ತಾರೆ ಅಂತಂದ್ರೆ ನಾವ್ ಖುಷಿಯಿಂದ ಅದನ್ನ ಕೊಡ್ತೀವಿ. ಕರೆಕ್ಟ್. ಸೊ ನಾವ್ ಏನಿಲ್ಲ ಅಂದ್ರೆ ಒಂದು ಐ ಥಿಂಕ್ ದಟ್ ಇಸ್ ಬಿಕಮ್ ದ ಟ್ರೆಂಡ್, ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು. ಓಕೆ ಓಕೆ, ಫ್ಯಾಂಟಾಸ್ಟಿಕ್. ಲಾಸ್ಟ್ ಯುವ. ಸೊ ಇದೇ ಮಾರ್ಚ್ 29ನೇ ತಾರೀಕು ಯುವ ಬಿಡುಗಡೆ ಆಗ್ತಾ ಇದೆ. ಯುವ ಚಿತ್ರದ 3 ಹೈಲೈಟ್ಸ್ ಅಂತ ಹೇಳೋದಾದ್ರೆ ಯಾವ್ದ್ಯಾವ್ದು? ಫಸ್ಟು ಕಾಂಬಿನೇಷನ್ ಆಫ್ ಸಂತೋಷ್ ಸರ್ ಅಂಡ್ ವಿಜಯ್ ಕಿರ್ಗಂದೂರ್ ಸರ್, ಹೊಂಬಾಳೆ ಫಿಲ್ಮ್ಸ್, ಅವ್ರ ಕಾಂಬಿನೇಷನ್. ಸೆಕೆಂಡು ನಾನು ಇಲ್ಲ, ಬಟ್ ಎಂಟೈರ್ ಸ್ಟಾರ್ ಕಾಸ್ಟ್, ನಮ್ ಇಡೀ ತಂಡದ ಸ್ಟಾರ್ ಕಾಸ್ಟ್, ಅಚ್ಯುತ್ ಸರ್ ಆಗಿರ್ಬೋದು, ಆಮೇಲೆ ಸುಧಾರಾಣಿ ಮ್ಯಾಮು, ಸ್ವಾತಿ ಮ್ಯಾಮು, ಸಾಕಷ್ಟು ಜನ, ಕಿಶೋರ್ ಸರ್, ಇವರೆಲ್ಲ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ. ಅಂಡ್ ಇಂಥ ಸ್ಟಾರ್ ಕಾಸ್ಟ್ ಇದ್ದಾಗ ಆಕ್ಟಿಂಗ್ ವಿಷಯ ಅಂತೂ ಇಟ್ಸ್ ಆಬ್ವಿಯಸ್ಲಿ ಅಂದ್ರೆ ಅಚ್ಯುತ್ ಸರ್ ಅವರೆಲ್ಲ ಬಂದಾಗ ಅವ್ರ ಗ್ರೇಟ್ ಆಕ್ಟರ್ಸ್ ಅಂತ. ಅಂಡ್ ಥರ್ಡ್ ಅಂದ್ರೆ ಯುವರಾಜ್ ಕುಮಾರ್ ಅವರು. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಅವ್ರ ಆಕ್ಟಿಂಗ್ ಆಗಿರ್ಬೋದು, ಅವ್ರ ಡೆಬ್ಯೂ ಫಿಲಮ್ ಏನೇ ಇದ್ರೂ ಅವ್ರ ಡೆಡಿಕೇಶನು ಅಂಡ್ ಜನರು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇರೋದು. ಸೊ ಇದೆಲ್ಲ ಐ ಥಿಂಕ್ 3 reasons. ಅದ್ ಬಿಟ್ಟು ಅಜ್ನೀಶ್ ಅವ್ರ ಮ್ಯೂಸಿಕ್ ಇದೆ, ಶ್ರೀಶಾ ಅವ್ರ ಸಿನಿಮಾಟೋಗ್ರಫಿ ಇದೆ, ಬ್ಯೂಟಿಫುಲ್ ಫ್ರೇಮ್ಸ್ ಕೊಟ್ಟಿದ್ದಾರೆ, ನನ್ ಡ್ಯಾನ್ಸ್ ಇದೆ, ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ದೀನಿ. ಸೊ ಅದಲ್ಲದೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನೋದು ನಾವ್ ಇನ್ನೂ ಎಲ್ಲೂ ರಿವೀಲ್ ಮಾಡಿಲ್ಲ. ಅದು ಒಂದು ಬ್ಯೂಟಿಫುಲ್ ಶೇಡ್ ಒಂದು ಓಪನ್ ಆಗುತ್ತೆ ಸಿನಿಮಾದಲ್ಲಿ. ಒಂದು ಎಂಟೈರ್ ಪ್ಯಾಕೇಜ್ ಅನ್ನೋದು ಸಿನಿಮಾದಲ್ಲಿದೆ. ಓಕೆ. ಸೊ ಸಪ್ತಮಿ, ನೀವು ಚೂಸ್ ಮಾಡಿರುವಂಥ ಎಲ್ಲ ಸ್ಕ್ರಿಪ್ಟ್ಸೂ ಒಂದಕ್ಕಿಂತ ಒಂದು ವಿಭಿನ್ನವಾದಂಥದ್ದು. ನಿಮ್ಮ ಸ್ಕ್ರಿಪ್ಟ್ ಚೂಸಿಂಗ್ ಪ್ರಾಸೆಸ್ ಏನು?
ಯಾವ್ದನ್ನ ನೋಡಿ ಈ ಸ್ಕ್ರಿಪ್ಟ್ ನ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಫಸ್ಟ್ಲಿ ಕಾಂತಾರಾನು ನಾನು ಚೂಸ್ ಮಾಡ್ಲಿಲ್ಲ, ಯುವಾನು ನಾನು ಚೂಸ್ ಮಾಡ್ಲಿಲ್ಲ. Okay. ಸೊ ನಾನ್ ಅದಾಗದೇ ನನ್ನ ಚೂಸ್ ಮಾಡ್ತು, ಆಮೇಲೆ ಸ್ಟೋರಿ ಕೇಳ್ದೆ ಎರಡಕ್ಕೂ. ಓಕೆ. ಬಟ್ ಅದು ಬಿಟ್ಟು ನಾನು ಇವಾಗ ನಿತಿನ್ ಅವ್ರ ಜೊತೆ ನೆಕ್ಸ್ಟ್ ತಮ್ಮಡು ಮಾಡ್ತಾ ಇದೀನಿ. ಅದರಲ್ಲಿ ನನಗೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಅವಳ ಕ್ಯಾರೆಕ್ಟರು. ಅಂದ್ರೆ ಏನೇ ಸಿನಿಮಾದಲ್ಲಿ ಯಾರೇ ಓಡಿಸ್ಕೊಂಡು ಹೋಗ್ತಾ ಇದ್ರು ಇವಳದೇ ಆದಂತ ಒಂದು ಲೋಕ ಇದೆ, ಇವಳೇ ಆದಂತ ಒಂದು ಇಡೀ ಸಿನಿಮಾದಲ್ಲಿ ಅದೊಂದು ಲೈಟರ್ ಎಲಿಮೆಂಟ್ ಅನ್ನೋ ಫ್ಯಾಕ್ಟರ್ ಇದೆ ಇವಳಲ್ಲಿ. ಅದಲ್ಲದೆ ಆ ಸಿನಿಮಾಗೋಸ್ಕರ ನಾನು ಹಾರ್ಸ್ ರೈಡಿಂಗ್ ಕಲಿಬೇಕಿತ್ತು. ಸೊ ಏನೋ ಕಲಿತಾ ಇದ್ದೀನಿ ಅನ್ನೋದು ಒಂದು ಹೊಸದು ಅನ್ನೋದಿತ್ತು. ಸೊ ಇವಾಗ ಹಾರ್ಸ್ ರೈಡಿಂಗು ಅಷ್ಟೇ, ಹಾರ್ಸ್ ರೈಡಿಂಗ್ ಕಲಿತಾ ನನ್ಗೆ ಫಸ್ಟ್ಲಿ ಹಾರ್ಸಸ್ ನೋಡ್ದಾಗ್ಲೇ ಸಿಕ್ಕಾಬಟ್ಟೆ ಭಯ ಆಗೋದು. ಇವಾಗ ಅದ್ರ ಮೇಲೆ ಒಂದು ಪ್ರೀತಿ ಸ್ಟಾರ್ಟ್ ಆಗಿದೆ, ಗೊತ್ತು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅದನ್ನ ಅಂತ. ಸೊ ಅದನ್ನ ಕಲ್ತಿದ್ದೀನಿ. ಯುವ ಸಿನಿಮಾದಲ್ಲಿ ಟೈಗರ್ ಡ್ಯಾನ್ಸ್ ಕಲ್ತೆ. ಸೊ ಸಾಕಷ್ಟು ಪ್ರತಿಯೊಂದು ಕಾಂತಾರದಲ್ಲಿ ಮಂಗಳೂರು ಭಾಷೆನೇ ಕಲ್ತೆ, ಕೋಲದ ಬಗ್ಗೆ ಕಲ್ತೆ. ಸೊ ಏನೋ ಒಂದ್ ಕಲಿಯಕ್ಕಿದೆ, ಇಂಟ್ರೆಸ್ಟಿಂಗ್. ನನಗ್ ಫಸ್ಟ್ ಇಂಟ್ರೆಸ್ಟಿಂಗ್ ಅನ್ಸ್ಬೇಕು ನನ್ ಕ್ಯಾರೆಕ್ಟರು, ಅವಾಗ ಜನರಿಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇಲ್ಲಾಂದ್ರೆ ಇದ್ರಲ್ಲೂ ಇವಳು ಇದೇ ಡೈಲಾಗ್ ಹೇಳಿದ್ಲು, ಇದ್ರಲ್ಲೂ ಡೈಲಾಗೇ ಹೇಳ್ತಾ ಇದ್ದಳು, ಡಿಫ್ರೆನ್ಸ್ ಏನು? ನಾನು ಅದೇ ಮಾಡ್ಬೋದಿತ್ತು, ಬೇರೆಯವರು ಯಾವ್ದೋ ಅದನ್ನೇ ಮಾಡ್ಬೋದಿತ್ತು. ಸೊ ನನಗ್ ಆ ವೆರೈಟಿ ಅನ್ಸ್ತಾ ಇದೆ. ಅಂಡ್ ಐ ಆಮ್ ಆಲ್ಸೋ ಲಕ್ಕಿ ಅಂಡ್ ಗ್ರೇಟ್ಫುಲ್ ದಟ್ ಡೈರೆಕ್ಟರ್ಸ್ ನನ್ನನ್ನು ಚೂಸ್ ಮಾಡ್ತಾ ಇದ್ದಾರೆ ಈ ವೆರೈಟಿ ಕೊಡಕ್ಕೆ ಅಂತ. ಯಾಕಂದ್ರೆ ಲೀಲಾ ಆದ್ಮೇಲೆ ಒಂದು ಕಾಲೇಜ್ ಹುಡುಗಿಯಾಗಿ ಅವ್ರು ಎನ್ವಿಷನ್ ಮಾಡ್ಕೊಂಡ್ರು ಸಂತೋಷ್ ಸರ್. ಸೊ ಇವರೆಲ್ಲರದು ಥಾಟ್ ಪ್ರೊಸೆಸ್ಸು, ಇವ್ರ ಥಿಂಕಿಂಗು ಎಲ್ಲ ಸೇರಿಸಿ ಐ ಆಮ್ ಲಕ್ಕಿ ಟು ಗೆಟ್ ಸ್ಕ್ರಿಪ್ಟ್ಸ್ ಲೈಕ್ ದಿಸ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಎಲ್ಲ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ. ಮಾರ್ಚ್ 29ಕ್ಕೆ ಯುವ ಚಿತ್ರ ರಿಲೀಸ್ ಆಗ್ತಿದೆ. ದಯವಿಟ್ಟು ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡಿ.